ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಏನು ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಖಾರ ಪೊಂಗಲ್. ಸೊ ಇದು ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಅಂತಲೂ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಒಂದು 2 ಇಂಚಷ್ಟು ಶುಂಠಿ, ಒಂದು 4-5 ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, 2 ಸ್ಪೂನಷ್ಟು ತುಪ್ಪ, ಹಾಗೆ ರೆಡ್ ಸಾಲ್ಟ್, ಅರಿಶಿನ ಪುಡಿ. ನಾನು ಈಗ ಬಟ್ಲು ತೊಗೊಂಡಿದ್ದೀನಿ. ಆ ಬಟ್ಲಲ್ಲಿ ಒಂದು 3/4 ಕಪ್ಪಷ್ಟು ಹೆಸರು ಬೇಳೆ, ಇನ್ನು 3/4 ಕಪ್ಪಷ್ಟು ಅಕ್ಕಿ. ಅಂದರೆ ನೀವು ಎಷ್ಟು ಅಕ್ಕಿ ತೊಗೊಳ್ತೀರೋ ಅಷ್ಟೇ ಹೆಸರು ಬೇಳೆ ಕೂಡ ತೊಗೋಬೇಕು. ನೀವು ಬೇಳೆ ಕಮ್ಮಿ ಮಾಡಿ ಅಕ್ಕಿ ಜಾಸ್ತಿ ಮಾಡಿದಾಗ ಅದು ನಿಮಗೆ ಹದ ಸಿಗೋದಿಲ್ಲ. ಆ ಕಾರಣಕ್ಕೆ ನಾನು ತೊಗೊಂಡಿರೋ ಅಕ್ಕಿ ಸೊಸೈಟಿ ಅಕ್ಕಿ, ನಾನು ಸೋನಾ ಮಸೂರಿ ಎಲ್ಲ ತೊಗೊಂಡಿಲ್ಲ. ಯಾಕೆಂದರೆ ಅದು ಸ್ವಲ್ಪ ಮೆತ್ತ ಆದ್ರೇ ತಿನ್ನೋಕ್ಕೆ ಚೆನ್ನಾಗಾಗೋದು, ಆ ಕಾರಣಕ್ಕೆ. ಅದಾದಮೇಲೆ ನಾನು ಸ್ವಲ್ಪ 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 1/2 ಟೀ ಸ್ಪೂನಷ್ಟು ಮೆಣಸು, ಹಾಗೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಇದ್ರ ನೆಕ್ಸ್ಟು ಮತ್ತೆ ನಾನು ಏನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು 2-3 ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಕೊಬ್ಬರಿ. ನೀವು ತುರಿದಿರೋದಾದರೂ ಹಾಕ್ಬೋದು, ಈ ಥರ ಹೆಚ್ಚಿಟ್ಕೊಂಡಿರೋದಾದರೂ ಹಾಕ್ಬೋದು, ಅದು ನಿಮ್ಮ ಇಷ್ಟ. ನಾನಿಲ್ಲಿ ಹಸಿ ಕೊಬ್ಬರಿನ ಯೂಸ್ ಮಾಡ್ತಿದ್ದೀನಿ, ಒಣಗಿರೋ ಕೊಬ್ಬರಿನೆಲ್ಲ ನಾನು ಯೂಸ್ ಮಾಡ್ತಾ ಇರೋದು. ಸೊ ಬನ್ನಿ ಈಗ ನೋಡೋಣ ಹೇಗೆ ಮಾಡೋದು ಅಂತ. ತುಂಬ ಈಸಿ ಮಾಡೋದು. ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ನಾನು ಅಕ್ಕಿ ಮತ್ತು ಬೇಳೆ ಎರಡನ್ನೂ ಕೂಡ ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ ನಾನಿವಾಗ. ಸೊ ನಾನು ಅಕ್ಕಿ ಮತ್ತು ಬೇಳೆ ಎರಡೂ ಒಟ್ಟಿಗೆ ಹಾಕಿ ವಾಶ್ ಮಾಡ್ಕೊಳ್ತೀನಿ. ಯಾಕೆಂದರೆ ಎರಡು ಒಟ್ಟಿಗೆ ನಾನು ಬೇಯೋಕ್ಕೆ ಅಂದರೆ ವಿಷಲ್ಗೆ ಇಡ್ತೀನಿ, ಆ ಕಾರಣಕ್ಕೆ. ಸೊ ಯಾವುದೇ ರೀತಿ ಸಪ್ರೇಟಾಗಿ ಬೇಯಿಸ್ಕೋಬೇಕು ಅದೇನೂ ನೆಸೆಸಿಟೀಸ್ ಇಲ್ಲ. ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಅರೌಂಡ್ ಒಂದು 3 to 4 ಟೈಮ್ಸ್ ವಾಶ್ ಮಾಡಿ. ಯಾಕೆಂದರೆ ಸೊಸೈಟಿ ಅಕ್ಕಿ ಬಂದು ತುಂಬ ಧೂಳಿರುತ್ತೆ ಅದರಲ್ಲಿ. ಸೊ ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ತುಂಬ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಅಂತ ಹೇಳಿರೋದು. ಈಗ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಇವಾಗ ಒಂದು ಕುಕ್ಕರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಕುಕ್ಕರ್ಗೆ ನಾನು ಈಗ ಏನೇನು ಅಕ್ಕಿ ಮತ್ತು ಬೇಳೆ ತೊಗೊಂಡಿದ್ನಲ್ಲ ಅದಷ್ಟೂ ಅದಕ್ಕೆ ಹಾಕಿಬಿಟ್ಟು ನಾನು ಈಗ ಚೆನ್ನಾಗಿ ನೀರು ಹಾಕ್ತೀನಿ ಅದಕ್ಕೆ ಬಂದು. ಸೊ ನಾನು ನೀರು ಎಷ್ಟು ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ದೊಡ್ಡ ಲೋಟ ಇದೆ. ಅಂದರೆ ಈಗ ನಾನು ಒಂದು ಬೌಲ್ ತೊಗೊಂಡಿದ್ನಲ್ಲ ಆ ಬೌಲ್ನಲ್ಲಿ 6 ಈಗ ನಾವು 2 ಬೌಲ್ ತೊಗೊಂಡಂಗಾಗಿದೆ, ಅದ್ರ 6 ನಾವು ನೀರು ಹಾಕ್ಕೋಬೇಕು ಅದಕ್ಕೆ. ಅಂದರೆ ಆ ಬೌಲಲ್ಲಿ 6 ಸತಿ ಆ ಥರ ನೀರು ಹಾಕ್ಕೋಬೇಕು. ನಾನು ಇದರಲ್ಲಿ ಈ ಲೋಟದಲ್ಲಿ ನಾನು 3 ಸತಿ ಹಾಕ್ಕೊಳ್ತಾ ಇದ್ದೀನಿ ಬಂದು. ಆಮೇಲೆ ಈಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಬೈ ಚಾನ್ಸ್ ನೀರು ಕಮ್ಮಿ ಆದ್ರೂ ಕೂಡ ಪ್ರಾಬ್ಲಮ್ ಏನಾಗೋದಿಲ್ಲ, ನೀವು ಆಮೇಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಜಸ್ಟ್ ಅಂದರೆ ಬಾಯ್ಲ್ ಆಗೋಷ್ಟು ನೀರು ಹಾಕ್ಕೊಂಡಿದ್ರೂ ಸಾಕಾಗತ್ತೆ. ನಿಮಗೆ ಎಷ್ಟು ತೆಳುಗೆ ಬೇಕು ಅಥವಾ ಗಟ್ಟಿಗೆ ಬೇಕೋ ಅದನ್ನು ನೋಡ್ಕೊಂಡು ನೀವು ಆಮೇಲೆ ಹಾಕ್ಕೋಬೋದು. ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಬಟ್ ಅದು ಎಷ್ಟು ಬಾಯ್ಲ್ ಆಗಬೇಕಲ್ಲ ಅಷ್ಟು ನೀರಂತೂ ಹಾಕ್ಕೊಳ್ಳೇಬೇಕು. ನಾನಿವಾಗ ನೀರೆಲ್ಲ ಹಾಕ್ಕೊಳ್ತೇನೆ. ನಾನು ಹೇಳಿದ್ನಲ್ಲ ಅದರಲ್ಲಿ 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ ನಾನು ನೀರನ್ನ. ಸೊ ಅದನ್ನ ಹಾಕ್ಬಿಟ್ಟು ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಾನು ಅಲ್ಲಿ ಒಗ್ಗರಣೆಗೆಲ್ಲೋ ಅರಿಶಿನ ಪುಡಿ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಇಲ್ಲೇ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಒಗ್ಗರಣೆನಲ್ಲೂ ಹಾಕ್ಕೋಬೋದು ಅರಿಶಿನ ಪುಡಿನ, ಅದು ನಿಮ್ಮ ಚಾಯ್ಸ್, ನೀವು ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನು ಡೈರೆಕ್ಟಾಗಿ ಇಲ್ಲಿ ಅದನ್ನು ಬೇಯಿಸ್ಬೇಕಾದ್ರೆ ನಾನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗೆ. ಈಗ ಒಂದು 1/2 ಟೀ ಸ್ಪೂನ್ ಆರ್ 1 ಸ್ಪೂನ್ ಹತ್ತಿರ ನಾನು ಅರಿಶಿನ ಪುಡಿ ಹಾಕಿದ್ದೀನಿ. ಸೊ ಇದಾದಮೇಲೆ ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಏನಕ್ಕೆ ಆ ಸ್ಪೂನ್ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ, ಇದು ವಿಜಿಲ್ ಆದಾಗ ಅದು ವಿಜಿಲಿಂದ ಎಲ್ಲ ನೀರು ಹೊರಗೆ ಬಂದುಬಿಡುತ್ತೆ. ಸೊ ಅದರಿಂದ ಅಡುಗೆ ಮನೆ ಅದು ಗ್ಯಾಸು ಎಲ್ಲ ಹಾಳಾಗಿಬಿಡುತ್ತೆ. ಸೊ ಆ ಕಾರಣಕ್ಕೆ ಅದು ಆಗಬಾರ್ದು ಅಂತ ಹೇಳಿ ನಾನು ಆ ಥರ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಬಟ್ ಸಮ್ಟೈಮ್ಸ್ ಅದು ಆ ಥರ ಸ್ಪೂನ್ ಹಾಕಿದ್ರೂ ಹೊರಗೆ ಬರುತ್ತೆ, ಕೆಲವು ಟೈಮ್ ಬರೋದಿಲ್ಲ ಅದು. ಸೊ ಈಗ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ವಿಷಲ್ಗೆ ಇಟ್ಟಿದ್ದೀನಿ ನಾನಿವಾಗ. ಇದು ಎಷ್ಟು ವಿಷಲ್ ಆಗಬೇಕು ಅಂತ ಹೇಳಿದ್ರೆ, ತುಂಬ ಮೆತ್ತ ಥರ ಮಾಡಬಾರ್ದು. ಇದು ಸ್ವಲ್ಪ ಅಕ್ಕಿ ಅನ್ನ ಬಾಯಿಗೆ ಹಾಕ್ಕೊಂಡಾಗ ನಿಮಗೆ ಬಾಯಿಗೆ ಸಿಗ್ತಾ ಇರಬೇಕು, ಆ ಥರ ಆಗಬೇಕು ವಿಷಿಲ್. ಸೊ 1 ಅಥವಾ 2 ವಿಷಿಲ್ ಮಾಡಿಸಿದ್ರೆ ಸಾಕು. ಯಾಕೆಂದರೆ ಬೇಳೆ ಬೇಗ ಬೆಂದೋಗ್ಬಿಡುತ್ತೆ. ಹಂಗಾಗಿ 1 ರಿಂದ 2 ವಿಷಿಲ್ ಮಾಡಿಸಿದ್ರೆ ನಿಮಗೆ ಸಾಕು. ಅದಕ್ಕಿಂತ ಹೆಚ್ಚಿಗೆ ವಿಷಿಲ್ಸ್ ಮಾಡಿಸೋ ನೆಸೆಸಿಟೀಸ್ ಇಲ್ಲ. ಅದಕ್ಕಿಂತ ಹೆಚ್ಚಿಗೆ ನೀವು ಮಾಡಿಸಿದ್ರೆ ಯಾವುದೇ ಕಾರಣಕ್ಕೂ ಅದು ಪಾಯಸ ಆಗೋಗ್ಬಿಡುತ್ತೆ ಅಷ್ಟೇ ಆವಾಗ. ಸೊ ನೋಡಿ, ನಾನು ಇವಾಗ ಸ್ಪೂನ್ ಹಾಕಿದ್ನಲ್ಲ ಅದು ಆ ಕಾರಣಕ್ಕೆ ಅಲ್ಲೆಲ್ಲೂ ಲಿಡ್ ಹತ್ರ ಎಲ್ಲೂ ಬಂದಿಲ್ಲ, ಇಷ್ಟೇ ಬಂದಿದೆ, ಸ್ವಲ್ಪ ಬಂದಿದೆ, ಜಾಸ್ತಿ ಎಲ್ಲೂ ಬಂದಿಲ್ಲ. ಅಂದರೆ ಗ್ಯಾಸ್ ಹತ್ರ ಎಲ್ಲ ಆಗೋಗೆ ಆ ಥರ ಏನೂ ಆಗಿಲ್ಲ. ಸೊ ಇವಾಗ ವಿಜಿಲ್ನ ಆಫ್ ಮಾಡಿದ್ದು ಆಯಿತು. ಇವಾಗ ಕುಕ್ಕರ್ ಆರಿದೆ. ಸೊ ಬನ್ನಿ ನೋಡೋಣ ಹೇಗಾಗಿದೆ ಅಂತ ಹೇಳಿ. ನಾನು ಪ್ರೆಷರ್ ಕೂಡ ನಿಮಗೆ ತೆಗೆದು ತೋರಿಸ್ದೆ, ನೋ ಪ್ರೆಷರ್ ಅಂತ ಹೇಳಿ. ಸೊ ಇವಾಗ ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಕರೆಕ್ಟಾಗಿ ನಾನು ಹಾಕಿದ ನೀರು ಅದಕ್ಕೆ ಕರೆಕ್ಟಾಗಿ ಆಗಿತ್ತು. ಸೊ ಆ ಕಾರಣಕ್ಕೆ ಇವಾಗ ಕರೆಕ್ಟಾಗಿ ಅದು ಬೆಂದಿದೆ ಕೂಡ. ನಿಮಗೆ ತೋರಿಸ್ತೀನಿ ನಾನು ಹೇಗೆ ಬೆಂದಿದೆ ಅಂತ ಹೇಳಿ. ನೋಡಿ, ಇಷ್ಟು ಬೆಂದರೆ ಸಾಕು. ನಿಮಗೆ ಬಾಯಲ್ಲಿ ತಿನ್ಬೇಕಾದ್ರೂ ಸಿಗಬೇಕು. ಅಂದರೆ ನಿಮಗೆ ಇನ್ನೊಂದೇನು ಅಂದರೆ ಅಂದಾಜು ಅಂದರೆ ಲೈಕ್ ಬಿಸಿಬೇಳೆ ಬಾತಿಗೆ ಎಷ್ಟು ನೀವು ಬೇಯಿಸ್ಕೊಳ್ತೀರೋ ಆ ಟೈಪ್ ಬೇಯಿಸ್ಕೋಬೇಕಷ್ಟೆ.
ಬಿಸಿಬೇಳೆಬಾತಿಗೆ ಹೇಗೆ ಸಿಗುತ್ತೆ. ಕೆಲವರು ಬಿಸಿಬೇಳೆಬಾತು ಇನ್ನೂ ಅಕ್ಕಿ ಐ ಮೀನ್ ಸ್ವಲ್ಪ ಅನ್ನ ಥರನೇ ಇರುತ್ತೆ ಬಂದು, ಅಂದರೆ ಉಡಿ ಥರ ಇರುತ್ತೆ. ಇದು ಆ ಥರ ಅಲ್ಲ, ಅಷ್ಟು ಇದ್ರೂ ಅಷ್ಟು ಚೆನ್ನಾಗಾಗಲ್ಲ. ಸೊ ಈ ಥರನೂ ಮಾಡ್ಕೊಳ್ಳಿ. ನೋಡಿ ಇದು ಚೆನ್ನಾಗಾಗಿದೆ. ಇವಾಗ ಇದು ಕರೆಕ್ಟಾಗಿ ನಾವೀಗ ಖಾರ ಪೊಂಗಲ್ಗೆ ಹೇಗೆ ಬೇಕೋ ಅದಕ್ಕೆ ಕರೆಕ್ಟಾಗಿ ರೆಡಿಯಾಗಿದೆ. ಸೊ ಅದನ್ನು ನಾನು ಸೈಡಿಗೆ ಎತ್ತಿಟ್ಕೊಂಡು ಮತ್ತೆ ನಾನೀಗ ಸ್ಟವ್ ಆನ್ ಮಾಡಿಕೊಂಡು ನಾನೊಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಇದಕ್ಕೀಗ ಒಗ್ಗರಣೆ ಮಾಡ್ಕೊಳ್ಳೋಣ ಬಂದುಬಿಡಿ. ನಾವೀಗ ತುಂಬ ಈಸಿ, ಬೇಗ ಮಾಡ್ಕೊಬೋದು. ಆ್ಯಕ್ಚುಲಿ ನಾನು ಕೊಬ್ಬರೆಣ್ಣೆ ಯೂಸ್ ಮಾಡ್ತಾ ಇರೋದು. ನಾನು ಸ್ವಲ್ಪ ಕೊಬ್ಬರೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಇವಾಗ. ಸೊ ಕೊಬ್ಬರೆಣ್ಣೆ ಹಾಕ್ಕೊಂಡು ನಾನು ನೆಕ್ಸ್ಟ್ ಈಗ ಒಗ್ಗರಣೆಗೆಲ್ಲ ಏನೇನು ಬೇಕು ಅದೆಲ್ಲ. ಮತ್ತು ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಾ ಈಗ ಆಲ್ರೆಡಿ ನೋಡಿದ್ದೀರ ಏನೇನು ತೊಗೊಂಡಿದ್ದೀವಿ ಅಂತ. ಈರುಳ್ಳಿ ತೊಗೊಂಡಿಲ್ಲ, ಟೊಮೊಟೊ ಹಣ್ಣು ತೊಗೊಂಡಿಲ್ಲ. ಸೊ ಅದೇನೂ ಇಲ್ಲ, ತುಂಬ ಈಸಿ, ಬೇಗ ಮಾಡ್ಬೋದು. ಸೊ ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಿರೋದಕ್ಕೆ ಹಾಕೋದು ಜೀರಿಗೆ, ಮೆಣಸು ಮತ್ತು ಗೋಡಂಬಿ ಏನು ಇಟ್ಕೊಂಡಿದ್ರು ಅದನ್ನು ಡೈರೆಕ್ಟಾಗಿ ಅದಕ್ಕೆ ಹಾಕ್ಬಿಡಿ. ಅಂದರೆ ತುಂಬ ಎಣ್ಣೆ ಕಾದ್ಮೇಲೆ ಹಾಕ್ಬಿಡಿ, ಗೋಡಂಬಿ ಬೇಗ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ. ಮತ್ತು ಜೀರಿಗೆನೂ ಸ್ವಲ್ಪ ಕಪ್ಪಾಗಿಬಿಡುತ್ತೆ, ಚೆನ್ನಾಗಾಗಲ್ಲ. ಸ್ವಲ್ಪ ಲೈಟಾಗಿ ಬಿಸಿ ಎಣ್ಣೆ ಆಗ್ತಿದೆ ಅಂದಾಗಲೇ ಇದನ್ನೆಲ್ಲ ಹಾಕ್ಬಿಡಿ. ಆವಾಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗೆ ಅದು ಜೀರಿಗೆ ಫ್ಲೇವರ್ಸು ಸ್ವಲ್ಪ ಬಿಟ್ಕೊಳ್ಳುತ್ತೆ. ಆಮೇಲೆ ಇದು ಮೆಣಸು ಕೂಡ ಸ್ವಲ್ಪ ಲೈಟಾಗಿ ಹೊಡ್ಕೊಂಡು ಅದರದ್ದು ಖಾರ ಎಲ್ಲ ಹೊರಗೆ ಬರುತ್ತೆ. ಆ ಕಾರಣಕ್ಕೆ ತುಂಬ ಬಿಸಿ ಇದ್ದಾಗ ಹಾಕಿಬಿಟ್ರೆ ಅದು ಹೊಡ್ಕೊಂಡು ಎಲ್ಲೆಲ್ಲೋ ಹೋಗಿ ಬಿದ್ದೋಗ್ಬಿಡುತ್ತೆ. ಸೊ ಅದ್ರ ಬದಲು ಸ್ವಲ್ಪ ಲೈಟಾಗಿದ್ದಂಗೆ ಹಾಕಿದ್ರೆ ಅದರದ್ದು ಫ್ಲೇವರ್ಸ್ ಕೂಡ ಅಲ್ಲೇ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸೊ ಇವಾಗ ನಾನು ಇದನ್ನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಇಷ್ಟು ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿನ ಏನು ಜಜ್ಜಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೋದ್ರಿಂದ ತುಂಬ ಒಳ್ಳೆಯದು. ಡೈಜೆಸ್ಟಿವ್ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಯಾರಿಗೇ ಆದ್ರೂ ತುಂಬ ಚೆನ್ನಾಗಾಗುತ್ತೆ. ಸೊ ಆ ಕಾರಣಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕಿದ್ದೀನಿ. ಸೊ ಇದನ್ನು ಆ್ಯಕ್ಚುಲಿ ನಾನು ಕೇಳಿದ್ದೆ ತುಂಬ ಕಡೆ, ಬಟ್ ನನಗೆ ಈಗ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಸ್ಟಾರ್ಟಿಂಗ್ ಸ್ವಲ್ಪ ಇಷ್ಟ ಆಗಲ್ಲ ಅಂತಾರೆ ಅವರು, ತಿನ್ನೋಕ್ಕೆ ಬೇಡ ಅಂತ. ಬಟ್ ಆಮೇಲೆ ಇಷ್ಟಪಟ್ಟು ತಿಂತಾರೆ. ಸೊ ಇದು ತಿನ್ನೋದ್ರಿಂದ ಅವ್ರಿಗೆ ಹಸಿವು ಕೂಡ ಆಗುತ್ತೆ ಹಾಗೇ, ಮತ್ತೆ ತಿನ್ನಬೇಕು ಅಥವಾ ಬೇರೆ ಏನಾದರೂ ತಿನ್ನಬೇಕು ಅಂತ ಹೇಳಿ. ಸೊ ಯಾಕೆಂದರೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ನಾವು ಹಾಕಿರೋದ್ರಿಂದ ಅದು ಮಕ್ಕಳಿಗೆ ಹಸಿವು ಕೊಡುತ್ತೆ, ಮಕ್ಕಳಾಗಲಿ ದೊಡ್ಡವರಿಗಾಗಲಿ ಹಸಿವು ಕೊಡುತ್ತೆ ಸ್ವಲ್ಪ ಅದರಿಂದ. ಸೊ ಈ ಥರ ಮಾಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ನಾನು ಕರಿಬೇವು ಮತ್ತು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜಸ್ಟ್ ಅದೊಂದು ಸ್ವಲ್ಪ ಫ್ರೈ ಆದರೆ ಸಾಕು. ನಾನಿಲ್ಲಿ ಒಂದು ಮೆನ್ಷನ್ ಮಾಡ್ತಾಯಿದ್ದೀನಿ, ನಾನು ಇನ್ನೂ ಉಪ್ಪು ಹಾಕ್ಕೊಂಡಿಲ್ಲ ಎಲ್ಲೂ ಕೂಡ. ಇದು ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಇವಾಗೆಲ್ಲ ಫ್ರೈ ಆಗಿದೆ ಇದೀಗ. ಈಗ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಇನ್ನೇನೂ ಹಾಕ್ಕೊಳ್ಳೋ ನೆಸೆಸಿಟೀಸ್ ಇಲ್ಲ ಇದಕ್ಕೆ. ಆಮೇಲೆ ತರಕಾರಿ ಆಗಲಿ ಅದು ಇದು ಏನೂ ಇಲ್ಲ, ಅದು ಬಿಸಿಬೇಳೆಬಾತ್ ಆಗೋಗ್ಬಿಡುತ್ತೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸೇ ಬರೋದಿಲ್ಲ. ಆ ಕಾರಣಕ್ಕೆ ನಾನು ಜಸ್ಟ್ ಇದೇ ಥರ ಮಾಡ್ತಾ ಇರೋದು. ಸೊ ಇವಾಗ ಆಗಿದೆ ಅಲ್ಲ, ಇದನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇದು ಕುಕ್ಕರ್ನ ಇಟ್ಕೊಂಡಿದ್ದೀವಲ್ಲ, ಈ ಕುಕ್ಕರಿಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಾಕ್ಬಿಟ್ಟು. ನೀವು ತುಪ್ಪದಲ್ಲಾದ್ರೂ ನೀವು ಒಗ್ಗರಣೆ ಮಾಡ್ಕೋಬೋದು ಅಥವಾ ಎಣ್ಣೆನಲ್ಲಾದರೂ ಒಗ್ಗರಣೆ ಮಾಡ್ಕೋಬೋದು. ನಾನೀಗ ಎಣ್ಣೆನಲ್ಲಿ ಮಾಡ್ಕೊಂಡಿದ್ದೆ, ಬಿಕಾಸ್ ನಾನು ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕ್ತೀನಿ ಮೇಲೆ ಹಾಗೇ. ಸೊ ಆವಾಗ ಇನ್ನೂ ಚೆನ್ನಾಗಾಗತ್ತೆ ಅನ್ನೋ ಕಾರಣಕ್ಕೆ ನಾನು ಆ ಥರ ಮಾಡಿದೆ. ನೋಡಿ ನಾನು ಈ ಥರ ಮಾಡಿ ಈಗ ಮೇಲ್ಗಡೆ ಹಾಗೆ ಕೊಬ್ಬರಿ ಹಾಕಿದ್ದೀನಿ ನಾನು ಬಂದು. ಅದು ಸ್ವಲ್ಪ ಸ್ಕಿಪ್ ಆಗಿದೆ, ಹಾಗಾಗಿ ಸ್ವಲ್ಪ ಮೇಲ್ಗಡೆ ಕೊಬ್ಬರಿ ಹಾಕಿಬಿಟ್ಟು ನಾನು ಯೂಸ್ ಮಾಡ್ತಿರೋದು ಪಿಂಕ್ ಸಾಲ್ಟ್. ಸೊ ಆ ಪಿಂಕ್ ಸಾಲ್ಟ್ನ ಒಂದು 1/2 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಆಮೇಲೆ ನಾನು ಟೇಸ್ಟ್ ನೋಡಿ ನಾನು ಮತ್ತೆ ಉಪ್ಪು ಎಷ್ಟು ಹಾಕಬೇಕು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ತೀನಿ. ತುಂಬ ಉಪ್ಪಾದರೆ ಆಮೇಲೆ ಚೆನ್ನಾಗಾಗೋದಿಲ್ಲ ತಿನ್ನೋದಕ್ಕೂ ಕೂಡ, ಆ ಕಾರಣಕ್ಕಷ್ಟೇ. ನೋಡಿ ಇವಾಗ ನಾನು ನೀರು ಆ್ಯಡ್ ಮಾಡ್ತಿದ್ದೀನಲ್ಲ, ಸ್ವಲ್ಪ ಗಟ್ಟಿಯಾಗಿತ್ತು ಅನ್ನೋ ಕಾರಣಕ್ಕೆ ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನೀವು ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೋದು. ನಾನಿವಾಗ ಗ್ಯಾಸ್ ಆನ್ ಮಾಡಿಲ್ಲ, ಆಫಲ್ಲಿದೆ ಅದು. ಆ್ಯಕ್ಚುಲಿ ಅದು ಮೊದಲೇ ಇದು ಬಿಸಿ ಇತ್ತಲ್ಲ, ಇದಕ್ಕೆ ಹವೆ ಬರ್ತಾ ಇದೆ ಅಷ್ಟೇ ಆ ಥರ. ಇವಾಗ ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಾಗಲಿ ಅಂತ ಹೇಳಿ ಮೇಲ್ಗಡೆನೇ ನಾನು ತುಪ್ಪ ಹಾಕ್ಕೊಳ್ತೀನಿ 2 ಸ್ಪೂನಷ್ಟು. ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಒಂದ್ಸತಿ ವಿಷುವಲ್ ಮಾಡ್ಕೊಂಡು ಈ ಥರ ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ನೀವು ಮತ್ತೆ ಸ್ಟವ್ ಆನ್ ಮಾಡೋ ನೆಸೆಸಿಟೀಸ್ ಬರೋದಿಲ್ಲ ಎಲ್ಲೂ. ಎಲ್ಲ ಜಸ್ಟ್ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಇದಕ್ಕಷ್ಟೇ. ಏಕೆಂದರೆ ಅದೇ ಸ್ವಲ್ಪ ಬಿಸಿ ಇರುತ್ತೆ. ಆ ಬಿಸಿ ಇದ್ದಾಗಲೇ ನೀವು ಇದನ್ನೆಲ್ಲ ಹಾಕ್ಕೊಂಡು ಉಪ್ಪಾಗಲಿ ಅಥವಾ ತುಪ್ಪಗಳನ್ನೆಲ್ಲ ಹಾಕಿದರೆ ಅದಾಗೆ ಅದು ಮಿಕ್ಸ್ ಆಗುತ್ತೆ ಪ್ರಾಪರಾಗಿ. ನಿಮಗೆ ಬೇಕು ಅಂದರೂ ಕೂಡ ನೀವು ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ಬಟ್ ಇದು ಸ್ವಲ್ಪ ಈಸಿ ಆಗುತ್ತೆ, ಬೇಗ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ನೋಡಿ ಇವಾಗ ಆಗಿದೆ ಆಲ್ರೆಡಿ ಎಲ್ಲ. ನಾನು ಟೇಸ್ಟ್ ಕೂಡ ಮಾಡಿ ನೋಡಿದೆ, ಉಪ್ಪೆಲ್ಲ ಕರೆಕ್ಟಾಗಿದೆ. ಸೊ ಆ ಕಾರಣಕ್ಕೆ ಇದೆಲ್ಲ ಸರಿ ಇದೆ. ಇವಾಗ ಮೇಲ್ಗಡೆಗೆ ಫೈನಲ್ ಟಚ್ ಆಗಿ ನಾನೇನು ಮಾಡ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕ್ಬಿಟ್ಟು ನೀವು ಮೇಲ್ಗಡೆ ಈಗ ಚೆನ್ನಾಗೇ ರೊಟೇಟ್ ಮಾಡಿಕೊಂಡು ಎಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಬಿಸಿಯಾಗಿರೋ ನಿಮ್ಮ ಫೇವ್ರೆಟ್, ಯಾರಿಗೆ ಇಷ್ಟ ಅವರಿಗೆ ಫೇವ್ರೇಟ್ ಆಗಿರೋ ಖಾರ ಪೊಂಗಲ್ ರೆಡಿ. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ
ಇದು ಹೋಟೆಲ್ಸಲ್ಲಿ ತುಂಬ ಸಿಗುತ್ತೆ. ಆ್ಯಕ್ಚುಲಿ ಸೇಮ್ ಟೇಸ್ಟೇ ಬರುತ್ತೆ, ಹೋಟೆಲ್ ಟೇಸ್ಟ್ ಥರನೇ ಬರುತ್ತೆ. ಈ ಥರ ಎಲ್ಲ ಹಾಕಾದ್ಮೇಲೆ ನೀವೊಂದು ಪ್ಲೇಟ್ ಏನಾದರೂ ಲಿಡ್ ಮುಚ್ಚಿಬಿಟ್ಟು ಒಂದು 5 to 10 ಮಿನಿಟ್ಸ್ ಬಿಡಿ. ಅದು ಸ್ವಲ್ಪ ಎಲ್ಲ ಬಿಸಿ ಇರುತ್ತೆ ಅಲ್ಲ, ಸ್ವಲ್ಪ ಎಲ್ಲ ಚೆನ್ನಾಗಾಗುತ್ತೆ ಒಳಗಡೆಗೆಲ್ಲ. ಈಗ ನಾನು ಸರ್ವಿಂಗ್ ಬೌಲಿಗೆ ನಾನು ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಈಗ ರೆಡಿ ಆಗಿದೆ. ಇದ್ರ ಜೊತೆಗೆ ಆ್ಯಕ್ಚುಲಿ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ. ಸೊ ನೋಡಿ, ನೀವು ಮಾಡ್ಕೊಳ್ಳಿ, ಮಕ್ಕಳಿಗೂ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡಿ.